ದತ್ತು ಪಡೆದ ಮಗ ಅಥವಾ ಮಗಳಿಗೆ ಮೂಲ ಅಥವಾ ದತ್ತು ಕುಟುಂಬದ ಆಸ್ತಿಯಲ್ಲಿ ಹಕ್ಕು ಇರುತ್ತದೆಯಾ? ಬನ್ನಿ ಕಾನೂನು ಇದರ ಬಗ್ಗೆ ಏನು ಹೇಳುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಒಂದು ಮಗುವನ್ನ ದತ್ತು ಕೊಟ್ಟ ಮೇಲೆ ಆ ಮಗುವಿಗೆ ತನ್ನನ್ನು ಹೆತ್ತವರ ಆಸ್ತಿಯಲ್ಲಿ ಪಾಲು ಸಿಗುತ್ತಾ ಅಥವಾ ಸಾಕಿ ಬೆಳೆಸಿದವರ ಆಸ್ತಿಯಲ್ಲಿ ಪಾಲು ಸಿಗುತ್ತಾ? ಬನ್ನಿ ಈ ಮುಂದಿನಂತೆ ನೋಡೋಣ. ಹಿಂದೂ ದತ್ತು ಮತ್ತು ನಿರ್ವಹಣೆ ಕಾಯ್ದೆ 1956ರ ಸೆಕ್ಷನ್ 12 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಒಂದು ಮಗುವನ್ನ ಅಧಿಕೃತವಾಗಿ ದತ್ತು ಕೊಟ್ಟ ತಕ್ಷಣ ಆ ಮಗುವಿಗೆ ತನ್ನ ಹುಟ್ಟಿದ ಮನೆಯ ಮೇಲಿರುವ ಎಲ್ಲಾ ಹಕ್ಕುಗಳು ಸಂಪೂರ್ಣವಾಗಿ ಕಟ್ ಆಗುತ್ತವೆ. ಅಂದರೆ ಹೆತ್ತವರ ಆಸ್ತಿಯಲ್ಲಿ ಆ ಮಗುವಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಹಾಗಾದ್ರೆ ಆ ಆಸ್ತಿಯ ಹಕ್ಕು ಎಲ್ಲಿರುತ್ತೆ? ದತ್ತು ಪಡೆದ ಕುಟುಂಬದಲ್ಲಿ. ದತ್ತು ಹೋದ ದಿನದಿಂದಲೇ ಆ ಮಗು ಆ ಹೊಸ ಮನೆಯ ಸ್ವಂತ ಮಗು ಆಗಿ ಬಿಡುತ್ತೆ. ದತ್ತು ಪಡೆದ ತಂದೆ ತಾಯಿಯ ಪಿತ್ರಾರ್ಜಿತ ಮತ್ತು ಸ್ವಯಾರ್ಜಿತ ಆಸ್ತಿಯಲ್ಲಿ ಆ ಮಗುವಿಗೆ ಸಮಾನ ಹಕ್ಕು ಸಿಗುತ್ತೆ. ಆದರೆ ಇದಕ್ಕೆ ಒಂದು ವಿನಾಯಿತಿ ಇದೆ. ಅದು ಏನೆಂದರೆ, ದತ್ತು ಹೋಗುವ ಮುನ್ನವೇ ಆ ಮಗುವಿನ ಹೆಸರಿನಲ್ಲಿ ಆ ಹುಟ್ಟಿದ ಮನೆಯಿಂದ ಯಾವುದಾದರೂ ಆಸ್ತಿ ಇದ್ದರೆ ಆ ಆಸ್ತಿಯು ಆ ಮಗುವಿನ ಜೊತೆಯೇ ಹೋಗುತ್ತದೆ. ಕಾನೂನಿನ ಮುಂದೆ ದತ್ತು ಮಗು ಸ್ವಂತ ಮಗು ಅಂತ ಭೇದ ಭಾವ ಇಲ್ಲ. ಈ ಕಾನೂನು ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋವನ್ನು ಎಲ್ಲರಿಗೆ ತಲುಪುವಂತೆ ಶೇರ್ ಮಾಡಿ. ಹಾಗೆ ನನ್ನ ಪೇಜ್ ಅನ್ನು ಫಾಲೋ ಮಾಡಿ.